ನಮಸ್ಕಾರ. ಫ್ರೀಡಂ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ನಾನಿವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅವ್ರು ಯಾರು ಅಂತಂದ್ರೆ ದರ್ಶನ್ಗೆ ಇವರಂದ್ರೆ ತುಂಬಾ ಇಷ್ಟ. ಇವರಿಗೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ. ಯಾವ ಕ್ಷಣದಲ್ಲೂ ಕೂಡ, ಯಾವ ಟೈಮಲ್ಲೂ ಕೂಡ ಅವ್ರ ಜೊತೆನೇ ಇರ್ತಾರೆ. ರಾಮ ಲಕ್ಷ್ಮಣ ಇದ್ದಾಗೆ ದರ್ಶನ್ ಮತ್ತೆ ಇವರು ಇರ್ತಾರೆ. ವಿಚಾರ ಏನು ಅಂತಂದ್ರೆ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿ ಜೈಲು ಸೇರಿದ್ರು ಕೂಡ ಈ ವ್ಯಕ್ತಿ ದರ್ಶನ್ ಅವರ ಮನೆಗೆ ಸೇವಕನಾಗಿ ಇದ್ದ. ನಮ್ಮಣ್ಣ ಅಂತ ಎಲ್ಲಾ ಕಡೆಗೂ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಹಾಗೆ ದರ್ಶನ್ ಕಂಡ್ರೆ ಅಪಾರ ಅಭಿಮಾನ. ಅವರ ಅಭಿಮಾನಿಗಳಲ್ಲಿ ಮೊದಲನೆಯ ಒಂದು ಸ್ಥಾನವನ್ನ ಈ ವ್ಯಕ್ತಿ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ಯಾಕೆ ಮಾತನಾಡ್ತಾ ಇದ್ದೀನಿ? ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬಂದ್ರೆ ರಾಮನಿಗೆ ಹೇಗೆ ಹನುಮಂತನೋ ಹಾಗೆ ದರ್ಶನ್ಗೆ ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಧನ್ವೀರ್. ಹೌದು, ಧನ್ವೀರ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಧನ್ವೀರ್ ದರ್ಶನ್ನ ಅಚ್ಚುಮೆಚ್ಚಿನ ಶಿಷ್ಯ. ದರ್ಶನ್ಗೂ ಧನ್ವೀರ್ ಅಂದ್ರೆ ತುಂಬಾನೇ ಪ್ರೀತಿ, ಧನ್ವೀರ್ಗೂ ದರ್ಶನ್ ಅಂದ್ರೆ ತುಂಬಾನೇ ಪ್ರೀತಿ. ಈ ಒಂದು ಕೇಸ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಆಗಿ ದರ್ಶನ್ ಜೈಲಿಗೆ ಸೇರಿದ್ರು. ಆಗ ವಿಜಯಲಕ್ಷ್ಮಿ ಅವರ ಜೊತೆಗೆ ಮಗನಾಗಿ, ತಮ್ಮನಾಗಿ ಅವ್ರ ಜೊತೆನೆ ಇರ್ತಿದ್ರು. ದರ್ಶನ್ ಫ್ಯಾಮಿಲಿಗೆ ಒಂದು ಸೇವಕನಾಗಿ ಕೆಲಸವನ್ನ ಮಾಡಿದ್ದಾರೆ. ಎಸ್, ಅವ್ರ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನ ಶೋಕ್ದಾರ ಅಂತ ಕೂಡ ಇವರನ್ನ ಕರೀತಾರೆ. ಇವರ ಒಂದಿಷ್ಟು ಸಿನಿಮಾಗಳು ತುಂಬಾ ಹಿಟ್ ಆಗಿದೆ. ದರ್ಶನ್ ಅಭಿಮಾನಿ ಆಗಿರೋದ್ರಿಂದ, ಹಾಗೆ ದರ್ಶನ್ ಶಿಷ್ಯ ಆಗಿರೋದ್ರಿಂದ ದರ್ಶನ್ ಅಭಿಮಾನಿಗಳು ಇವ್ರ ಸಿನಿಮಾಗಳನ್ನ ಮಿಸ್ಸೇ ಮಾಡಲ್ಲ. ಹಾಗಾದ್ರೆ ಅವರ ಸಿನಿಮಾ ಈಗ ಯಾವ್ದು ಹೇಳೋಕ್ ಬಂದಿದ್ದೀನಿ ಅಂತಂದ್ರೆ ವಾಮನ. ಎಸ್, ವಾಮನ ಸಿನಿಮಾದ ಹಾಡನ್ನ ನೀವು ಕೇಳೇ ಇರ್ತೀರಾ. ಯಾವ ಹಾಡು? ಮುದ್ದು 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 ರಾಕ್ಷಸಿ. ಎಸ್, ಅದೇ ಹಾಡು. ಆ ಒಂದು ಹಾಡು ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಎಲ್ಲರ ಫೇವ್ರೇಟ್ ಕೂಡ ಹೌದು. ಆದ್ರೆ ಇವತ್ತು ಆ ಹಾಡಿನ ಚಿತ್ರದ ಬಗ್ಗೆ ಮಾತನಾಡೋಣ. ವಾಮನ ಎಲ್ಲ ಅನ್ಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಈ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ಅದ್ಯಾಕೋ ಚಿತ್ರದ ನಿರ್ಮಾಪಕರು ಹಾಗೂ ನಾಯಕ ನಟನ ನಡುವಿನ ಮನಸ್ತಾಪಗಳಿಂದ ರಿಲೀಸ್ ಆಗಿಲ್ಲ ಈ ಒಂದು ಸಿನಿಮಾ. ಡಬ್ಬಿಂಗ್ ವಿಚಾರದಲ್ಲಿ, ಅಂದ್ರೆ ಡಬ್ಬಿಂಗ್ ಸಮಯದಲ್ಲಿ ಉಳಿದು ಬಿಟ್ಟಿತ್ತು. ಆದ್ರೆ ಈಗ ಅವರಿಬ್ಬರ ನಡುವಿನ ಮುನಿಸು ಸ್ವಲ್ಪ ಬ್ರೇಕ್ ಆದಂಗೆ ಕಾಣಿಸ್ತಾ ಇದೆ. ತೆರೆಗೆ ಅಪ್ಪಳಿಸೋಕೆ ಸಜ್ಜಾಗಿದೆ ವಾಮನ. ಇದೇ ಏಪ್ರಿಲ್ 10ಕ್ಕೆ ಚಿತ್ರ ರಿಲೀಸ್ ಕೂಡ ಆಗ್ತಾ ಇದೆ. ಡೇಟ್ ಕೂಡ ಅನೌನ್ಸ್ ಮಾಡಾಗಿದೆ. ಅದನ್ನ ಸ್ವತಃ ಚಿತ್ರದ ನಾಯಕ ನಟನೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನ ಶೋಕ್ದಾರ ಧನ್ವೀರ್ ಗೌಡ ನಟನೆಯ 4ನೇ ಸಿನಿಮಾ ವಾಮನ ಕೊನೆಗೂ ಕೂಡ ಪ್ರೇಕ್ಷಕರನ್ನ ರಂಜಿಸೋಕೆ ಸಜ್ಜಾಗಿಬಿಟ್ಟಿದೆ. ಮುದ್ದು ರಾಕ್ಷಸಿ, ಮುದ್ದು 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 ರಾಕ್ಷಸಿ ಹಾಗೂ ಟೀಸರ್ ಸ್ಯಾಂಪಲ್ ನಿಂದ ಭರವಸೆಯನ್ನ ಮೂಡಿಸಿದಂತಹ ಧನ್ವೀರ್ ಗೌಡ, ರೇಷ್ಮಾ ನಾಣಯ್ಯ ನಟನೆಯ ಶಂಕರ್ ನಿರ್ದೇಶನದ ಈ ಸಿನಿಮಾ ಇದೀಗ ತೆರೆಗೆ ಅಪ್ಪಳಿಸೋದು ಖುಷಿ ವಿಚಾರವಾಗಿದೆ. ನಿರ್ಮಾಪಕ ಚೇತನ್ ಗೌಡ ಅವರ ಬಹಳ ಕಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಇದಾಗಿದೆ. ಧನ್ವೀರ್ ಗೌಡ ಕೂಡ ಈ ಚಿತ್ರಕ್ಕಾಗಿ ಸಿಕ್ಕಾಪಟ್ಟೆ ಎಫರ್ಟ್ ಅನ್ನ ಹಾಕಿದ್ದಾರೆ. ಅವರ ಸಿನಿಮಾ ಫ್ಯಾಷನ್ ಪ್ರತಿ ಫ್ರೇಮ್ನಲ್ಲೂ ಕೂಡ ಎದ್ದು ಕಾಣಿಸ್ತಾ ಇತ್ತು. ನಾನು ಆಗ್ಲೇ ಹೇಳಿದ್ದೆ, ಧನ್ವೀರ್ ಗೌಡ ಈಗ ಮೋಸ್ಟ್ ಟ್ರೆಂಡಿಂಗ್ ನಟ ಅಂತ ಹೇಳಿ. ಅದಕ್ಕೆ ಕಾರಣ ದರ್ಶನ್. ನಾನು ಆಗ ಹೇಳ್ದಾಗೆ ದರ್ಶನ್ನ ಸೇವಕನಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ರು. ನಂತರ ಬೇಲ್ನ ಮೂಲಕ ಹೊರಗಡೆ ಕೂಡ ಬಂದಿದ್ರು. ಆದ್ರೆ ದರ್ಶನ್ ಜೊತೆ ಸಾಥನ್ನ ಕೊಡ್ತಾ ಇದ್ರು ಎವ್ರಿ ಟೈಮ್ ಈ ಒಂದು ನಟ. ಎಂದಿಗೂ ಕೂಡ ಸದಾ ದರ್ಶನ್ ಕುಟುಂಬದ ಜೊತೆಗೆ ಹಾಗೂ ದರ್ಶನ್ ಜೊತೆ ಶ್ರೀರಾಮನ ಜೊತೆಗೆ ಹನುಮಂತ ಹೆಂಗಿರ್ತಾನೋ ಹಂಗೆ ಈ ವ್ಯಕ್ತಿ ಅಂದ್ರೆ ಧನ್ವೀರ್ ಗೌಡ ಇರ್ತಿದ್ರು. ಇವರು ದರ್ಶನ್ರನ್ನ ಇಷ್ಟಪಡೋ ರೀತಿ ನಿಜಕ್ಕೂ ಕೂಡ ಅದ್ಭುತವಾಗಿದೆ. ಅದನ್ನ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ಸ್ವಂತ ಸಹೋದರನಂತೆ, ಸೇವಕನಂತೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು ಧನ್ವೀರ್. ದರ್ಶನ್ ಪರ ನಿಂತಿದ್ದು
ನಿಜಕ್ಕೂ ಕೂಡ ಅವರ ಫ್ಯಾನ್ಸ್ಗೆ ಖುಷಿ ತಂದಿರುವಂತಹ ವಿಚಾರವಾಗಿದೆ. ಹಾಗಾಗಿ ವಾಮನ ಸಿನಿಮಾ ದರ್ಶನ್ ಚಿತ್ರಗಳ ರೀತಿಯೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಕೆ ದೇ ಬಾಸ್ ಫ್ಯಾನ್ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಸ್, ವಾಮನ ಸಿನಿಮಾದ ಹಾಡನ್ನ ನೀವೆಲ್ಲರೂ ಕೂಡ ಇಷ್ಟಪಟ್ಟು ಕೇಳಿದ್ದೀರಾ, ಮುದ್ದು ರಾಕ್ಷಸಿ. ಹಾಗೆ ಸಿನಿಮಾವನ್ನು ಕೂಡ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಯಾಕಂದ್ರೆ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಧನ್ವೀರ್ ಅವರು ಮಾಡಿರುವಂತಹ ಚಿತ್ರ ಆಗಿದೆ. ಆಬ್ವಿಯಸ್ಲಿ ಧನ್ವೀರ್ ಅವರು ಚಿತ್ರವನ್ನ ಮಾಡಿದ್ದಾರೆ ಅಂತಂದ್ರೆ ದೇ ಬಾಸ್ ಅಭಿಮಾನಿಗಳು ಕೂಡ ಕಾತುರದಿಂದ ಕಾದು ಸಿನಿಮಾವನ್ನ ನೋಡ್ತಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಧ್ವನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.